ಅದಕ್ಕೆ ನಾವು ನೆಕ್ಸ್ಟ್ ಬಸ್ ಕಾಯ್ತಾ ಇದೀವಿ, ನೋಡೋಣ. ಈಗ ಜಸ್ಟು ಸ್ಪೀಚಲ್ಲಿ ಆಯಿತು. ಇವಾಗ ನಾವು ಕ್ರಿಯೇಟಿವ್ ಕ್ಯಾಪ್ಚರ್ ಚೆನ್ನಾಗಿತ್ತು, ತುಂಬ ಡಿಲೇ ಮಾಡಿದ್ರು ಅಷ್ಟೇ. ನಮಸ್ಕಾರ ಕರ್ನಾಟಕ. ಇವತ್ತೇನಕ್ಕಪ್ಪ ಬ್ಲಾಗ್ ಮಾಡ್ತಾಯಿದ್ದೀನಿ ಅಂದರೆ, ಇವತ್ತು ಈವೆಂಟ್ ಇದೆ. ಎಲ್ಲಿ ಅಂದರೆ ದಯಾನಂದ ಸಾಗರ್ ಕಾಲೇಜ್ ಅವ್ರು ನಡೆಸ್ತಾ ಇರೋದು. ಏನು ಈವೆಂಟ್ ಅಂತ ಕೇಳ್ಬೋದು. ಅವ್ರು ನಡೆಸ್ತಾ ಇರೋದು 4 ಪ್ರೋಗ್ರಾಮ್ ಥರ, ಒಂದು ಕ್ವಿಝು ಮತ್ತು ಕ್ರಿಯೇಟಿವ್ ಕ್ಯಾಪ್ಚರು ಮತ್ತು ಇನ್ನೊಂದು 2 ಇದೆ. ಸೊ ಅದರಲ್ಲಿ ನಾವು ತೊಗೊಂಡಿರೋದು ಕ್ರಿಯೇಟಿವ್ ಕ್ಯಾಪ್ಚರು. ಏನಪ್ಪ ರೂಲ್ಸು ಕ್ರಿಯೇಟಿವ್ ಕ್ಯಾಪ್ಚರ್ ಅಂತ ಕೇಳಿದ್ರೆ, ಒಂದು ಥೀಮ್ ಕೊಡ್ತಾರೆ. ಆ ಥೀಮ್ ಪ್ರಕಾರ ನಾವು ವೀಡಿಯೋಗ್ರಫಿ ಅಥವಾ ಫೋಟೋಗ್ರಫಿ ಮಾಡಿ ಎಡಿಟ್ ಮಾಡಿ ಅವ್ರಿಗೆ ಪ್ರೆಸೆಂಟ್ ಮಾಡಬೇಕು. ಅದರಲ್ಲಿ ಯಾರು ಗೆಲ್ತಾರೆ ಸೊ ಅವರೇ ಗೆಲ್ಲೋದು. ಒಂದು ಟೀಮಿಂದ 4 ಜನ ಹೋಗ್ತಾಯಿದ್ದೀವಿ. ಯಾರ್ಯಾರು ಅಂತ ನಿಮಗೂ ತೋರಿಸ್ತೀನಿ ನೋಡಿ. ಇವನೊಬ್ಬ ಬಂದಿದ್ದಾನೆ, ಇವನು ನಮ್ಮ ಟೀಮೇ. ಎಲ್ಲಿ ಟೈಮ್ ಆಯ್ತು, 9:30 ಇರ್ಬೇಕು ನಾವು. ಹಿತೇಶಲ್ಲಿ ಅವ್ರು ಅಲ್ಲೇ ಆಂದವೇ ಇದ್ದಾರೆ ನೋಡಿ. 4 ಜನದಲ್ಲಿ ಇವನು ಒಬ್ಬ, ಮತ್ತು ಹಿತೇಶು ಅದೇ ಸಿಂಗರು, ಮತ್ತು ಇನ್ನೊಬ್ಬ ಮನೋಜ್ ಲಾಸ್ಟ್ ಬ್ಲಾಗಲ್ಲಿ ನೋಡ್ದಂಗೆ. ಸೊ ಇಷ್ಟು ಜನ ಹೋಗ್ತಾಯಿದ್ದೀವಿ. ಹೇಗೆಲ್ಲ ಇರುತ್ತೆ ನೋಡೋಣ. ಏಯ್ಸ್ ನಮ್ಮ ಸಿಂಗರ್ ಇದ್ದಾರೆ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಬಸ್ಸು ಕಾಯ್ತಾಯಿದ್ದೀವಿ. ಇಲ್ಲಿ ಕುಪ್ಪರೆಡ್ಡಿಲಿದ್ದೀವಿ ನಾವು. ಹಿಂಗಿಂದ ಅಲ್ಲಿರೋ ಬಸ್ಸೇನೋ ಬಂತು, ಬಟ್ ಆದರೆ ಫುಲ್ಲು ರಶ್ಶು. ಹೆಂಗೆ ಹತ್ತೋದು ಅವರೇ ಹೇಳ್ತಾರೆ, ಕಂಡಕ್ಟ್ರ್ ಆಗಲ್ಲ ಹೋಗ್ರಿ ಅಂತ. ಬೇಡ ಸುಮ್ಮೀರಪ್ಪ, ಯಾಕೆ ಅವ್ರಿಗೆ ಜಾಗ ಇಲ್ಲ ಅಲ್ಲಿ. ಅದಕ್ಕೆ ನಾವು ನೆಕ್ಸ್ಟ್ ಬಸ್ ಕಾಯ್ತಾ ಇದೀವಿ, ನೋಡೋಣ. ಇಲ್ಲ ಇದೇನಾ ಬಂದ್ವಿ ಅಪ್ಪ ದಯಾನಂದ ಸಾಗರ್. ಇಂಥ ರಶ್ ಬಸ್ಸಲ್ಲಿ ಐಡಿ ಹಾಕೊಂತೀನಿ, ಹಾಕ್ಬಿಡ್ತೀನಿ. ಬೀಪು ಹಾಕಲ್ಲ ಆಮೇಲೆ ನಾನು. ಎರಡು ಟೀಮ್ ಬಂದಿದ್ದೀವಿ ಇವಾಗ. ಒಂದು ಟೀಮ್ ಆಲ್ರೆಡಿ ನಿಮ್ಗೆ ತೋರಿಸ್ದಂಗೆ ನಾವು, ಮತ್ತು ಇವನೊಬ್ಬ. ಏನಪ್ಪ ಜಯಂತ್, ನಮಸ್ಕಾರ. ಅಣ್ಣ ನಾವು ಸೇಮ್ ಬಸ್ಸಲ್ಲೇ ಇದ್ದಾಗ ಗೊತ್ತಾಗಿಲ್ಲ. ಅಲ್ಲೊಬ್ಬ ಮುತ್ತು ಅಂತ ಅವನೊಬ್ಬ, ಮತ್ತು ಇನ್ನೊಬ್ಬ ಗಾಡೀಲಿ ಬಂದ ಅವನೊಬ್ಬ. ಅಲ್ಲಿ ರಿಜಿಸ್ಟ್ರೇಷನ್ ಕೂಡ ನಡೀತಾ ಇದ್ದಾರೆ. ಕ್ರಿಯೇಟಿವ್ ಕ್ಯಾಪ್ಚರ್ ಇದು ಅಂದರೆ ನಾವು ಪಾರ್ಟ್ ಮಾಡ್ತಾ ಇರೋದು. ಇದು ಪಾರ್ಟಲ್ಲಿರೋದು ಅದೇ ಅದರ ಒಂದೊಂದು ಡಿಪಾರ್ಟ್ಮೆಂಟ್ ಥರ ಇದೆ. ಇದರಲ್ಲಿ ನಾವು ನಿಂತಿದ್ದೀವಿ, ನೋಡೋಣ ಯಾವ ಥರ ಇರುತ್ತೆ ಅಂತ. ಇವಾಗ ಆಡಿಟೋರಿಯಮ್ಗೆ ಹೋಗ್ಬೇಕು. ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ ಯಾವ ಥೀಮು ಏನು ಕೊಡ್ತಾರೆ ಅಂತ. ಎ ಸಿ ಎಲ್ಲ ಆನ್ ಮಾಡಿ. ಆಡಿಟೋರಿಯಮ್ ನೋಡಿ ಗೈಸ್, ಇವ್ರದ್ದು ಎಸ್ದು. ಇಲ್ಲೇ ಕುತ್ಕೊಳ್ಳೋಣ ಬನ್ನಿ. ಮುಂದೆನೇ ಹೋಗ್ಬೇಕಂತೆ, ಸೊ ಮುಂದೆನೇ ಹೋಗೋಣ. ಸ್ಪೀಚಿಂಗ್ ಜಸ್ಟ್ ಆಯಿತು, ಎಲ್ಲ ಹೋಗ್ತಾ ಇದ್ದಾರೆ. ನಾವೆಲ್ಲ ಇಲ್ಲೇ ಇರಬೇಕು. ಕ್ರಿಯೇಟಿವ್ ಕ್ಯಾಪ್ಚರು ಮತ್ತು ಇವಾಗ ನಾವು ಕ್ರಿಯೇಟಿವ್ ಕ್ಯಾಪ್ಚರು ಮುಂದೆ ಬನ್ನಿ ಅಂತ ಕರೆದಿದ್ದಾರೆ. ಸೊ ಬನ್ನಿ ಹೋಗೋಣ. ಸೊ ನಾವು ಮಾತ್ರ ಇಲ್ಲಿದ್ದೀವಿ, ಇದ್ದವರೆಲ್ಲ ಬೇರೆ ಬೇರೆ ಕಡೆ ಹೋಗಿದ್ದಾರೆ. ಚೆನ್ನಾಗಿರೋದೆ ತಪ್ಪ ರಜಾ, ಹೋಗು. ಆಲ್ ದ ಬೆಸ್ಟ್ ಮಚ್ಚ. ಓಕೆ ಮಚ್ಚ, ಗೆದ್ದು ಬಾ. ಇವಾಗ ನಮ್ಮ ಥೀಮ್ ತೊಗೊಂಬರ್ತಾ ಇದ್ದಾನೆ. ಯಾವ ಥೀಮು ಅಂತ ಅವನೇ ಡಿಸೈಡ್ ಮಾಡಬೇಕು, ಅವನೇ ಪಿಕ್ ಮಾಡಬೇಕು. ಅದೇ ಪಿಕ್ ಮಾಡಬೇಕು ನೋಡಿ ನೀವೇ. ಅವನೇ ಸಾಂಗ್ ಆಡಿದ್ದು. ಉಸಿರೇ ಸ್ಟಾರ್ಟಿಂಗ್ ಹೇಳಿದೆ. ಇನ್ನು ನಾಳೆ ಆಡ್ತಾನೆ ನೋಡಪ್ಪ. ನಾಳೆ ಇನ್ನೊಂದು ಟ್ರಿಪ್ ಕರ್ಕೊಂಡು ಹೋಗ್ತಿದ್ದಾರೆ. ಉಸಿರೇ ಸಾಂಗ್ ಆಡ್ತಾನೆ ನೆಕ್ಸ್ಟ್. ಇನ್ನು ನಾಳೆ ಟ್ರಿಪ್ ಕರ್ಕೊಂಡು ಹೋಗ್ತಾರೆ, ಅದನ್ನು ವ್ಲಾಗ್ ಮಾಡ್ತೀನಿ. ಸೊ ಸ್ಟೇ ಟ್ಯೂನ್ಡ್. ಮಚ್ಚ ಯಾವ್ದು ಸಿಕ್ತು? ಇಫ್ ಐ ಹ್ಯಾಡ್ ಸೂಪರ್ ಪವರ್ ಫಾರ್ ಒನ್ ಡೇ ವಾಟ್ ವುಡ್ ಬಿ ಆ್ಯಂಡ್ ಮೈ ಕೊಡು ನೋಡಿ ಗೈಸ್, ಇದೆ ನಮ್ಮ ಥೀಮ್. ಇವಾಗ ಇದೇ ಟಾಪಿಕ್ ಮಾತಾಡೋದು ನಮಗೆ ಇದ್ರ ಬಗ್ಗೆ ನಾವು ಮಾಡಬೇಕಾ? ಒಂದು ವಿಡಿಯೋ ಮಾಡ್ಬೇಕು, ಶಾರ್ಟ್ ವಿಡಿಯೋ. ಅದು ಇಂಗ್ಲೀಷ್ ಆಕಿಬ್ ಸರ್ ಮಾಡಿ. ಆಕಿಬ್ ಸರ್ ಮಾಡಿ. ನಾವು ನಡೀರಿ
ಸರಿ ಮಚ್ಚ ಸಂದೀಪ್. ದುಶ್ಮನ್ ನೀನು, ದುಶ್ಮನ್. ಪಕ್ಕ ಸರ್ಟಿಫಿಕೇಟ್ ಇಸ್ಕೊಂಡು ಸರ್ಟಿಫಿಕೇಟ್ಗೋಸ್ಕರ ಬಂದಿದ್ದಾನೆ ಅಣ್ಣ, ಒಂದು ಅಟೆಂಡೆನ್ಸ್ಗೋಸ್ಕರ. ಹಾಂ, ಒಂದು ನೆಮ್ಮದಿಯಾಗಿ ಜಾಗ ಹುಡುಕು. ಬರೀ ಹಿಂಗೆ ಹೋಣ ಪಾರ್ಕಿಂಗು ನಡಿ ಹೋಗೋಣ. ಯಾರು ಅಷ್ಟು ಬರೋಲ್ಲ ಪಾರ್ಕಿಂಗ್ ಹತ್ರ. ಪಾರ್ಕಿಂಗ್ ಹತ್ರ ಯಾರು ಬರಲ್ಲ, ಬಾರೋ. ಅವ್ ನೋಡು, ಅವ್ರು ಅಲ್ಲಿ ನೋಡಲ್ಲಿ. ಅಲ್ಲೆಲ್ಲ ಬೇಡ, ಡೆಡ್ ಹೋಗ್ಬಿಟ್ಟೆ ನಾವು ಮಾಡಬೇಕು ನಡಿ. ಅಲ್ಲಿ ಅಲ್ಲಿಂದ ಸುತ್ಕೊಂಡು ಹೋಗ್ಬೋದು ನಡಿಯಪ್ಪ. ಅದಕ್ಕೆ ಬೇಗ ನೋಡಿ ಲೊಕೇಶನ್ ಡೆಡ್ಲೈನ್ ಏನು ಹೇಳಿದ್ರಾ? ಇಲ್ಲ ತಾನೆ, ಮೆಸೇಜ್ ಹಾಕ್ತಾರೆ, ಏನೋ ಒಂದು 10 ನಿಮಿಷ ಕೊಡ್ತಾರೆ. ಇವ್ರು ಏನೋ ಹಾಕು ಡಿಲೀಟ್ ಮಾಡೋದು. ಬಾಯ್ಸ್ ಹಾಸ್ಟೆಲ್ ಕೂಡ, ಅದು ಎಷ್ಟು ಹಾಸ್ಟೆಲ್ ಇದೆ ಗೊತ್ತಿಲ್ಲ, 1, 2 ಅಂತ ಹೇಳಿದ್ದಾರೆ. ಮಾಡೋಣ, ಯಾರು ಬರಲ್ಲ. ಸೌಂಡ್ ಇಲ್ಲಿ, ಸೌಂಡು ಕರ್ನಾಟಕದಲ್ಲಿ ಇಂಥ ತಗೊಂಡೆ ನೀನು ಮೋಟೋರಲ್ಲ. ಬಾ ಸಾಕು ನೋಡೋಣ 8ಗೆ ಸರಿ. ನೋಡಿ ಗೈಸ್, ಇದು ಪಾರ್ಕಿಂಗ್ ಅಂತೆ. ಪಾರ್ಕಿಂಗ್ ಥರ ಅನಿಸ್ತಾನೆ ಇಲ್ಲ, ಇದು ಹೆವಿ ದೊಡ್ಡವಾಗಿದೆ. ನಾವು ಡಿಸ್ಕಸ್ ಮಾಡೋಕ್ಕೆ ಒಳ್ಳೆ ಲೊಕೇಶನ್ ಹುಡುಕ್ತಾ ಇದ್ದೀವಿ. ಇನ್ನು ನಮಗೆ ಕೂಡ್ ಬರ್ತಾಯಿಲ್ಲ ಆ ಲೊಕೇಶನ್, ಅದಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಕ್ಯಾಂಪಸ್ ಒಂದು ರೌಂಡ್ ಆಗ್ತಾ ಇದ್ದೀವಿ. ಇನ್ಯಾವುದಿದೆ? ಟೈಮ್ ಟ್ರಾವೆಲ್ ಹ್ಞೂ, ಹಾಕಿದ್ರಲ್ಲ, ನೆಗೆಟಿವ್ ಇಂಪ್ರೆಷನ್ ಬರಬಾರ್ದು. ನೆಗೆಟಿವ್ ಏನಕ್ಕೆ, ನಾವು ಟೈಮ್ ಸ್ಟಾಪ್ ಮಾಡ್ತೀವಿ ಅಷ್ಟೇ. ಅಂದರೆ ಫಸ್ಟ್ ನಾನು ಹೇಳ್ತಿರೋದು, ಫಸ್ಟ್ ಏನೋ ಒಂದು ಸ್ವಲ್ಪ ಅಷ್ಟೇ. 2 hours later. ಗೈಸ್ ಈಗಷ್ಟೇ ರೀಲು ಎಡಿಟ್ ಮಾಡಬೇಕು, ಬಟ್ ವಿಡಿಯೋ ಆಗಿದೆ. ಕ್ರೇಜಿ ಅನ್ಕೊಳ್ಳಿ. ಎಡಿಟಿಂಗ್ ಹೆಂಗೆ ಮಾಡ್ತೀವೋ ಗೊತ್ತಿಲ್ಲ, ಬಟ್ ವಿಡಿಯೋ ಕ್ವಾಲಿಟಿ ಮತ್ತು ಆ್ಯಕ್ಟಿಂಗ್ಸು ಎಲ್ಲ ಸಗದಾಗಿ ಮಾಡಿದ್ದಾರೆ. ಎಲ್ಲ ಇವ್ರಿಗೆ ಕ್ರೆಡಿಟ್ಸ್ ಹೋಗ್ಬೇಕು. ನೋಡೋಣ. ಚೆನ್ನಾಗಿಲ್ಲ ಅಂದ್ರೆ ಓಕೆ, ಚೆನ್ನಾಗಿರೋದು ಬೇಡ ಅಂದ್ರೆ ಸರಿ. ಇದನ್ನ ಎಡಿಟ್ ಮಾಡಬೇಕು, ಅದು ಇದೆ ಫೋನಲ್ಲಿ. ಸೊ ಅದರಿಂದ ಎಡಿಟ್ ಮಾಡಿ ಟೋಟಲ್ ಆಗಿ ಆಮೇಲೆ ಸಿಗ್ತೀವಿ. ಹಿಂಗೆ ಅಪೋಸ್ ಮಾಡ್ತಾರೆ ಇವನು ಹಾಕಲ್ಲ ಅಷ್ಟೇ. ಬಟ್ ಚೆನ್ನಾಗಿ ಮಾಡಿದ್ದಾರೆ. ಚಾನಲ್ ರಿಪೋರ್ಟ್ ಮಾಡಿ ಚೆನ್ನಾಗಿ ಮಾಡಿದ್ದೀವಿ, ಬಟ್ ಹಾಕಲ್ಲ. ಸೈಗಳು ಹಾಕಲ್ಲ. ಬಟ್ ಹೌದಾ, ನೋಡ್ದ ನೀನು? ನಿಮ್ದೇ ಚೆನ್ನಾಗಿರೋದು. ನಾವು ಬೇರೆ ಟೀಮ್ ನೋಡೋಣ ಏನಾಗುತ್ತೆ. ಥ್ಯಾಂಕ್ ಯು. ಇರು, ನೀವು ಇರ್ರಿ. ಹೋಗಲ್ಲ ತಾನೆ. ಮಾತಾಡ್ಗುರು, ಫ್ರೀ ಆಗಿರೋ, ಏನಾಗಲ್ಲ. ಹರ್ಷ, ನೀನು ಫಿಲಾಸಫಿ ಎಲ್ಲ ಕೊಡ್ಬೇಡ, ಅವ್ನು ಮಾತಾಡ್ತಾನೆ, ಅವನಿಗೆ ಗೊತ್ತು. ಅಂತರಂಗದಿಂದ ಬಹಿರಂಗ. ಸ್ಪ್ರೇಸ್ಗಳೆಲ್ಲ ಇಟ್ಟಿದ್ದಾರೆ ಈಗ ಜಸ್ಟು, ಮತ್ತು ಬಂದು ಡಿಸ್ಕಸ್ ಮಾಡ್ತಿದ್ದಾರೆ ಯಾರು ಕೊಡೋದು ಯಾರಿಗೆ ಬಿಡೋದು ಅಂತ. ಈಗ ಜಸ್ಟ್ ಬಂದರು, ಮತ್ತು ಸ್ಟೂಡೆಂಟ್ಸ್ಗಳೆಲ್ಲ ಅಸೆಂಬಲ್ ಆಗಿದ್ದಾರೆ. ನೋಡೋಣ ಯಾರಿಗೆ ಸಿಗುತ್ತೆ ಅಂತ. ನೋಡಿ ಗೈಸ್, ಫಸ್ಟ್ ವಿನ್ನರ್ ಆಫ್ ಕ್ಯಾನ್ವಾಸ್. Let's hear it out loud for Afaf Ahmed and Radhika Khurana from Jain College. Give them a big round of applause. Yerukundalavada Venkataramana Govinda Govinda Venkataramana Govinda. ಈಗಷ್ಟೇ ಆಯಿತು. ಬಾ ಮಚ್ಚ, ನಿನ್ನ ರಿವ್ಯೂ ಬೇಕು ಮಚ್ಚ. ಇವಾಗ ಏನು ರಿವ್ಯೂ ಬೇಕು ಹೇಳು. ಹೆಂಗೆ ಅನ್ಸ್ತು ಹೇಳು. ಟೈಮ್ ಮ್ಯಾನೇಜ್ಮೆಂಟ್ ಫಸ್ಟು ಇದೆ, ಅದನ್ನು ಬಿಟ್ಟರೆ ಈವೆಂಟ್ ಚೆನ್ನಾಗಿತ್ತು ಅಷ್ಟೇ. ಅರ್ಥ ಆಯಿತು ಅನ್ಸುತ್ತೆ. ಅದೇ ಈವೆಂಟ್ ಚೆನ್ನಾಗಿತ್ತು, ತುಂಬ ಡಿಲೇ ಮಾಡಿದ್ರು ಅಷ್ಟೇ. ಮಿಕ್ಕಿದ್ದು ಇವಾಗ ಸರ್ಟಿಫಿಕೇಟ್ ಇಸ್ಕೊಳ್ಳೋಕ್ಕೆ ಇಷ್ಟು ಜನ ಕಾಯ್ತಾ ಇದ್ದಾರೆ. ನೋಡಪ್ಪ, ಇದು ಇಸ್ಕೊಳ್ಳೋಕ್ಕೆ ಬೆಳಗಿಂದ ಓದಾಡಿದ್ದು. ಇಸ್ಕೊಂಡ್ವಿ, ಮನೆಗೆ ಹೊರಡೋದಷ್ಟೇ. ಎಲ್ಲಿಂದ ಬಸ್ಗೂ ಹೋಗ್ಬೇಕು, ಅದೇ ಇರೋದು ದೊಡ್ಡ ತಲೆನೋವು. ನಮ್ಮ ಫ್ರೆಂಡ್ಸ್ ಕೂಡ ಹೋದ್ರು. ಇವಾಗ ನಾವು ಹೋಗ್ತಾ ಇದ್ದೀವಿ ಕಾಲು ನಡಿಗೆಯಿಂದ. ಹೆಂಗಿತ್ತಪ್ಪ, ಹೆಂಗಿತ್ತು ಇವತ್ತಿಂದು? ಅಷ್ಟೇ. ಸೊ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಾನು ಡಿಸ್ಲೈಕ್ ಮಾಡಿ. ಮತ್ತು ಮುಂದಿನ ವ್ಲಾಗಲ್ಲಿ ಸಿಗೋಣ. ಮತ್ತು ನಾಳೆ ವ್ಲಾಗ್ ಮಾತ್ರ ಬೆಂಕಿ ಇರುತ್ತೆ, ಯಾಕಂದರೆ ಅಲ್ಲೇ ಹೇಳ್ತೀನಿ. ಸಿಗೋಣ, ಬೈ.